ಹಲೋ, ನಮಸ್ತೆ ಸೌಕರ್ ಮಂದಿಗೆ. ನಾನು ನಿನ್ನೆ ಆಗಲೇ ಒಂದು ಸ್ಟೇಟಸ್ ಸಿಕ್ಕಿದ್ದೆ ಇದರ ರಿಲೇಟೆಡೇ. ಏನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತಂದು ಇದು ಒಂದು ಕಂಟೆಸ್ಟೆಂಟ್ ನೇಮ್ ಕೂಡ ಹೇಳಿದ್ದೆ. ಅವರು ಕರೆಸಿದ್ದೀನಿ. ಯಾರಪ್ಪ ಅಂತಂದರೆ ನಿಮ್ಮ ಮೆಚ್ಚಿನ ಶಂಕರ್ ಅವರು. ಏನಪ್ಪ ಅಂತಂದರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳೋದು ಭಾಳ ಇದೆ, ನಿಮಗೂ ನಮಗೂ. ಹಾಗಾಗಿ ಅವ್ರನ್ನ ಸ್ವಾಗತ ಮಾಡೋಣ. ಬರ್ರಿ ಶಂಕರ್ ಅವರೇ. ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಏನಪ್ಪ ಅಂದ್ರೆ ಭಾಳ ಖುಷಿಯಾಯಿತು ನೀವು ನಮ್ಮ ಚಾನಲಿಗೆ ವಿಸಿಟ್ ಮಾಡಿದ್ದಕ್ಕೆ. ಏನೋ ಭಾಳ ಬ್ಯುಸಿ ಇದ್ದೀರಿ ಅಂತಂದು ತಿಳಿದುಬಿಟ್ಟು ನಮ್ಮ ಅಷ್ಟು ಟೈಮ್ ತಗೊಂಡು ನಮಗೆ ಇಷ್ಟು ಇಂಟರ್ವ್ಯೂ ಕೊಡ್ತಿದ್ದೀರಾ, ಧನ್ಯವಾದಗಳು. ಶಂಕರ್ ಅವರೇ, ಫಸ್ಟಿಗೆ ನಿಮ್ಮ ಬಗ್ಗೆ ಆಡಿಯನ್ಸ್ ತಿಳಿಸ್ಬೇಕು. ಓಕೆ. ಹಾಯ್, ಹಲೋ ಕಾಮ್ರೇಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಮೊದಲನೇದಾಗಿ ಪವನ್ ಅವರಿಗೆ ಮತ್ತು ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಪಾಡ್ಕಾಸ್ಟಿಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕಾಗಿ. ಮತ್ತು ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ದೊಡ್ಡದಾಗಿ ಏನೂ ಇಲ್ಲ, ಬಟ್ ಒಂದು ಸ್ಮಾಲ್ ಆಗಿ ಮೆನ್ಸ್ಟ್ರಲ್ ಕಪ್ ಅನ್ನೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ನಮ್ಮ ಬ್ರ್ಯಾಂಡ್ ರೆಡ್ ಡ್ರಾಪ್ ಇಂಡಿಯಾ ಅಂತೇಳಿ. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಪವನ್ ಅವರು ಕೂಡ ಇದು ಇನ್ವಾಲ್ವ್ ಆಗಿದ್ದಾರೆ. ಬಟ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಈಗ ಇದನ್ನು ರನ್ ಮಾಡ್ತಾ ಇದ್ದೀವಿ ಅಷ್ಟೇ. ಶಂಕರ್ ಅವರೇ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಇದ್ರ ಇಂಟ್ರೊಡಕ್ಷನ್, ಈ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಿದ್ದೀರಿ, ಏನು ಕತೆ, ಅದ್ರ ಬಗ್ಗೆ ಏನಾದರೂ ಒಂದೆರಡು ಮಾತು ತಿಳಿಸ್ಬೋದು? ಖಂಡಿತ ಗಾಯ್ಸ್. ಯಾಕಂದರೆ ಕೆಲವು ರೀಸನ್ಸು ಕೂಡ ಇದ್ದಾವೆ ಈ ಬಿಸ್ನೆಸ್ನ ಯಾಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ. ಭಾಳ ಜನ ಸೇಮ್ ಕ್ವಶನ್ ಕೇಳ್ತಾಯಿದ್ರು. ಯಾಕಂದರೆ ಹೊರಗಡೆ ತುಂಬ ಬಿಸ್ನೆಸ್ಗಳು ಇದ್ದಾವೆ ನಾವು ಮಾಡಬೇಕಂದ್ರೆ, ಬಟ್ ಇದೇ ಬಿಸ್ನೆಸ್ ಯಾಕೆ ಯೂನಿಕ್ ಆಗಿದೆ ಅಲ್ವಾ, ವೆರಿ ಡಿಫ್ರೆಂಟ್ ಇದೆ ಆ್ಯಂಡ್ ರಿಸ್ಕಿ ಕೂಡ ಜಾಸ್ತಿ ಇದೆ ಇದರಲ್ಲಿ. ಯಾಕಂದರೆ ಈ ಪ್ರಾಡಕ್ಟ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಅವೇರ್ನೆಸ್ ಕೂಡ ಕಡಿಮೆ ಇದೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಇಂಥ ಪ್ರಾಡಕ್ಟ್ನ ಸ್ವಲ್ಪ ಎಂಕರೇಜ್ ಮಾಡೋದಕ್ಕೆ ಕಷ್ಟನೇ. ಸೊ ಬಟ್ ಆದರೂ ರಿಸ್ಕ್ ತಗೊಂಡು ಇದೇ ಪ್ರಾಡಕ್ಟ್ನ ಯಾಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ಯಾಕೋ ನನಗೂ ಗೊತ್ತಿಲ್ಲ ಮೇನ್ ರೀಸನ್ ಅಂತ ನಾನೇನು ಮೈಂಡಲ್ಲಿ ಇಟ್ಕೊಂಡಿಲ್ಲ. ಬಟ್ ನಾನು ಒಂದು ಬಿಲೀವ್ ಮಾಡ್ತೀನಿ, ಏನಾದರೂ ಮಾಡಿದರೆ ಒಂದು ಯೂನಿಕಾಗಿ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಮೊದಲಿಂದನೂ ಬೆಳ್ಕೊಂಡು ಬಂದಿರೋದು. ಸೊ ಅದರಿಂದ ಅದು ಕೂಡ ಒಂದು ರೀಸನ್ನೇ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಆ್ಯಂಡ್ ದೆನ್ ಒಬ್ಬರು ನಮ್ಮ ಫ್ರೆಂಡ್ ಇದ್ದರು, ಅಂದರೆ ಗರ್ಲ್ಸ್ ಸರ್ಕಲಲ್ಲೇ ಒಂದು ಫ್ರೆಂಡ್ ಇದ್ಲು ನಮ್ಮ ಹುಡುಗಿ. ಸೊ ಅವ್ರ ಬಗ್ಗೆ ಹಂಗೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಒಂದು ಪೀರಿಯಡ್ಸ್ ಟಾಪಿಕ್ ಬಂತು. ಆ ಟಾಪಿಕ್ ಬಂದ ಕೂಡಲೇ ಅವರು ಒಂದು ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಅವರು ಡಿಸ್ಕಂಫರ್ಟು ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೂ ಒಂದು ಕ್ಯೂರಿಯಾಸಿಟಿ ಬಂತು ಈ ಪೀರಿಯಡ್ಸ್ ಬಗ್ಗೆ ಏನು ತಿಳ್ಕೊಬೇಕು ಅಂತೇಳಿ. ಸೊ ತಿಳ್ಕೊಳ್ಳೋ ಒಂದು ಪ್ರಾಸೆಸ್ಸಲ್ಲಿ ಏನಾಯ್ತಂದರೆ, ನನಗೆ ಈ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಭಾಳ ಒಂದು ಸ್ವಲ್ಪ ಒಲವು ಆಯಿತು. ಆಮೇಲೆ ಒಂದು ಪ್ಯಾಡ್ ಮ್ಯಾನ್ ಅಂತೇಳಿ ಒಂದು ಹಿಂದಿಯಲ್ಲಿ ಮೂವಿ ಕೂಡ ಇದೆ, ಆ ಕೂಡ ವಾಚ್ ಮಾಡಿದೆ ನಾನು. ಆ್ಯಂಡ್ ದೆನ್ ಆ ಮೂವಿಯಲ್ಲಿ ಒಂದು ಕಂಪ್ಲೀಟಾಗಿ ಹೇಳಿದ್ದಾರೆ ಯಾವ ಥರ ಪ್ಯಾಡ್ಸ್ ಅವರು ಕಷ್ಟಪಟ್ಟರು ಪ್ಯಾಡ್ಸ್ನ ಒಂದು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಂಡಿಯಾದಲ್ಲಿ ಅಂತೇಳಿ. ಸೊ ಅದನ್ನೆಲ್ಲ ನೋಡಿದ ಕೂಡಲೇ ನಾನು ಪ್ಯಾಡ್ಸ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದೆ ಅಂತೇಳಿ ತಿಳ್ಕೊಂಡೆ. ಬಟ್ ಬರ್ತಾ ನಾನು ಒಂದು ಸ್ವಲ್ಪ ಡೀಪಾಗಿ ರಿಸರ್ಚಲ್ಲಿ ಹೋದಾಗ ಅಲ್ಲಿ ಏನು ಗೊತ್ತಾಯ್ತಂದರೆ, ಪ್ಯಾಡ್ಸಿಂದ ನಾವು ಹಲವಾರು ಒಂದು ಪ್ರಾಬ್ಲಮ್ಸ್ನ, ಒಂದು ಅನಾನುಕೂಲತೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ ಈ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ಅಂತ ಗೊತ್ತಾಯಿತು. ಏನೇನಪ್ಪ ಅಂತಂದರೆ, ಇದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ನಿಮ್ಮ ಗರ್ಲ್ಸ್ಗೆ, ಬಟ್ ಕೆಲವರಿಗೆ ಬಾಯ್ಸ್ಗೂ ಗೊತ್ತಿರಲ್ಲ, ಗರ್ಲ್ಸ್ಗೂ ಗೊತ್ತಿರಲ್ಲ. ನೀವು ಡೈಲಿ ನೀವು ಎವ್ರಿ ಮಂತ್ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡೋ ಪ್ಯಾಡ್ಸಿಂದ ಹಲವಾರು ಡಿಸಡ್ವಾಂಟೇಜಸ್ ಇದ್ದಾವೆ. ಸೊ ಅದರಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ರೀಸನ್. ಸೊ ಆ ಡಿಸಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಒಂದು ಸ್ಕಿನ್ ಅಲರ್ಜೀಸು ಆಗೋ ಚಾನ್ಸಸ್ ಇರುತ್ತೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು, ಅಲರ್ಜೀಸು, ಇಚ್ಚಿನೆಸ್ಸು ಮತ್ತು ಸ್ಕಿನ್ ಕ್ಯಾನ್ಸರು. ಯಾಕಂದರೆ ಈ ಪ್ಯಾಡ್ಸ್ನ ತಯಾರು ಮಾಡ್ತಿರ್ಬೇಕಾದ್ರೆ ಒಂದು ಹಲವಾರು ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ಈ ಒಂದು ತೊಂದರೆಗಳನ್ನು ನೀವು ಅನುಭವಿಸೋ ಒಂದು ಸಿಚುವೇಶನ್ ಬರುತ್ತೆ ಮುಂದೆ ಅಂಥೇಳಿ. ಇದೆಲ್ಲ ಒಂದೇ ಸಡನ್ನಾಗಿ ಆಗಲ್ಲ, ಬಟ್ ಟೈಮ್ ಟು ಟೈಮ್ ನಿಮಗೆ ತಿಳಿದೇ ಅದು ನಿಮಗೆ ಅನುಭವ ಕೂಡ ಆಗಲ್ಲ. ಅದೇ ರೀತಿ ನಿಮಗೆ ಮುಂದೆ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತೀರ.
ಎಸ್ಪೆಷಲಿ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ. ಸೊ ಅದರಿಂದ ನನಗೆ ಈ ಪ್ರಾಡಕ್ಟ್ ಬಗ್ಗೆ ನನಗೆ ಗೊತ್ತಾಯಿತು, ಮೆನ್ಸ್ಟ್ರಲ್ ಕಪ್ ಬಗ್ಗೆ. ಸೊ ಇಂಡಿಯಾದಲ್ಲಿ ಇದು ಯಾರಿಗೂ ಗೊತ್ತಿರೋ ಒಂದು ಸಾಧ್ಯ ಇಲ್ಲ, ಯಾಕಂದರೆ ಇದು ಬೇರೆ ದೇಶದಲ್ಲಿ ಭಾಳ ಜನ ಯೂಸ್ ಮಾಡ್ತಾರೆ, ಬಟ್ ಇಂಡಿಯಾದಲ್ಲಿ ಅತಿ ಕಡಿಮೆ ಜನ ಯೂಸ್ ಮಾಡೋ ಪ್ರಾಡಕ್ಟ್ ಇದು. ಅವೇರ್ನೆಸ್ ಕಡಿಮೆ ಇದೆ. ಸೊ ಅದರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅವಾಗ ಅನ್ನಿಸ್ತು ಒಂದು. ಸೊ ಅದರಿಂದ ನಾನು ರೆಡ್ ಡ್ರಾಪ್ ಇಂಡಿಯಾ ಅಂತೇಳಿ ಒಂದು ನಮ್ಮ ಫ್ರೆಂಡ್ಸ್ ಜೊತೆ, ಪವನ್ ಅವ್ರ ಜೊತೆ ಕೂಡ ನಾನು ಡಿಸ್ಕಷನ್ ಮಾಡಿ ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದಮೇಲೆ ಅವರು ಕೂಡ ಸಖತ್ತಾಗಿದೆ ಐಡಿಯಾ, ಒಳ್ಳೆ ಯೂನಿಕ್ ಆಗಿದೆ, ಯಾರ್ದು ಕಾಂಪಿಟೇಷನ್ ಕೂಡ ಕಡಿಮೆ ಇದೆ. ಬಟ್ ಚಾಲೆಂಜಿಂಗ್ ಏನಂದರೆ ಈ ಬಿಸ್ನೆಸ್ಸಲ್ಲಿ ಸೇಲ್ಸಲ್ಲಿ, ಯಾಕಂದರೆ ತುಂಬ ಕಷ್ಟ ನಾವು ಸೇಲ್ ಮಾಡ್ಬೇಕಂದ್ರೆ ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ಬೇಕಂದ್ರೆ ತುಂಬ ಕಷ್ಟ, ಯಾಕಂದರೆ ಯಾರಿಗೂ ಕೂಡ ಇದು ಅವೇರ್ನೆಸ್ ಇಲ್ಲ. ಸೊ ಅದರಿಂದ ನಾವು ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಮಾಡಿದ್ವಿ, ರೆಡ್ ಡ್ರಾಪ್ ಇಂಡಿಯಾ ಅಂತೇಳಿ. ಸೊ ಅದರಿಂದ ನಾವು ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಇದು ಒಂದು ಸ್ಟಾರ್ಟಿಂಗ್ ಸ್ಟೇಜ್, ಯಾವ ಥರ ಸ್ಟಾರ್ಟ್ ಮಾಡಿದ್ವಿ ಅನ್ನೋ ಒಂದು ಕ್ವಶನಿಗೆ ನಮ್ಮ ಒಂದು ಆನ್ಸರ್ ಆಗಿತ್ತು. ಆ್ಯಂಡ್ ದೆನ್ ಶಂಕರ್ ಅವರೇ, ಇಷ್ಟೆಲ್ಲ ತಿಳಿಸೋದಕ್ಕೆ ಧನ್ಯವಾದಗಳು. ಯಾಕೆ ಇದೇ ಪರ್ಟಿಕ್ಯುಲರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನಿಸುತ್ತೆ ನಿಮ್ಗೆ? ಸೊ ನಾನು ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ, ನನ್ನ ಮೈಂಡಲ್ಲಂತೂ ಇದೇ ಮಾಡಬೇಕು ಲೈಫಲ್ಲಿ ಅನ್ನೋದು ಏನಿಲ್ಲ. ನನಗೇನಾದರೂ ಇವಾಗ ಸದ್ಯಕ್ಕೆ ನನಗೆ ಇದು ಏನಾದರೂ ಒಂದು ಬೇರೆದೇನಾದರೂ ಮಾಡಬೇಕು ಅನ್ನಿಸ್ತಾ ಮಾಡಲೇಬೇಕು ಅನ್ನೋ ಮೈಂಡ್ಸೆಟ್ ನಂದು. ರಿಗ್ರೆಟ್ಸ್ ಇರಬಾರ್ದು ಲೈಫಲ್ಲೇ ಅನ್ನೋ ಒಂದು ಮೆಂಟಾಲಿಟಿನ ಇಟ್ಕೊಂಡು ಬದುಕ್ತಾ ಇರ್ತೀನಿ ನಾನು ಯಾವಾಗಲೂ. ಸೊ ಅದರಿಂದ ನನಗೆ ಯಾಕೋ ಈ ಬಿಸ್ನೆಸ್ನ ಒಂದು ಯೂನಿಕ್ನೆಸ್ ನನಗೆ ಅಟ್ರ್ಯಾಕ್ಟ್ ಮಾಡ್ತು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಂತಲೂ ಹೇಳ್ಬೋದು. ಸೊ ಅದೇ ರೀಸನ್ ದೊಡ್ಡದಾಗಿ ಏನು ರೀಸನ್ ಇಲ್ಲ, ಏನೋ ಒಂದು ಅಂಥ ದೊಡ್ಡ ಘಟನೆ ನಡೆದು ಅದನ್ನು ಸ್ಟಾರ್ಟ್ ಮಾಡಿ ಅಂಥದ್ದೇನಿಲ್ಲ. ಏನೋ ಒಂದು ಯೂನಿಕ್ ಆಗಿದೆ, ಇದರಿಂದ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಸ್ಮಾಲ್ ರೀಸನ್ನಿಂದ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ದೆನ್ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಕಾಂಪಿಟೇಷನ್ ಇಲ್ಲ ಇದರಲ್ಲಿ. ನೀವು ಯಾರನ್ನೇ ಕೇಳಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಒಂದು ಮನಿಗೋಸ್ಕರನೇ ಆಗಿರುತ್ತೆ, ದುಡ್ಡುಗೋಸ್ಕರನೇ ಆಗಿರುತ್ತೆ. ಬಟ್ ಪ್ರಾಫಿಟ್ ನಾನಂತೂ ಈ ಬಿಸ್ನೆಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಸೊ ಅದರಿಂದ ನಿಮ್ಮ ಮೈಂಡಲ್ಲಿ ಏನಾದರೂ ಈ ಬಿಸ್ನೆಸ್ ನಾನು ಪ್ರಾಫಿಟ್ಗೋಸ್ಕರ ಮಾಡ್ತಾಯಿದ್ದೀನಿ ಅದು ದಯಮಾಡಿ ತೆಗೆದಾಕ್ಬಿಡಿ. ಪ್ರಾಫಿಟ್ಗೋಸ್ಕರ ಈ ಬಿಸ್ನೆಸ್ ಮಾಡ್ತಾಯಿಲ್ಲ ನಾನು. ಸೊ ಶಂಕರ್ ಅವರೇ, ಇನ್ನೊಂದು ಈ ಪ್ರಾಫಿಟ್ ಬಗ್ಗೆ ಮಾತಾಡಿದ್ರಲ್ವ, ಇದ್ರ ಪ್ರೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ. ಸೊ ನಿಮಗೆ LSR ಕ್ವಾಲಿಟಿ ಆ್ಯಂಡ್ ಮೀಡಿಯಮ್ ಕ್ವಾಲಿಟಿ ಅನ್ನೋ 2 ಕ್ವಾಲಿಟಿ ನಿಮಗೆ ಮೆನ್ಸ್ಟ್ರಲ್ ಕಪ್ ಸಿಗ್ತವೆ ಮಾರ್ಕೆಟಲ್ಲಿ. ಇದು ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು LSR ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಆಗಿರುತ್ತೆ. ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ಸಣ್ಣ ಬ್ರ್ಯಾಂಡ್ ತಗೊಂಡ್ರೂ ಕೂಡ ಏನಿಲ್ಲ ಅಂದರೂ 500 to 600ವರೆಗೂ ಒಂದು ನಿಮಗೆ ಸಿಗುತ್ತೆ. LSR ಕ್ವಾಲಿಟಿ, ಟಾಪ್ ಕ್ವಾಲಿಟಿ, 100% ಮೆಡಿಕಲ್ ಗ್ರೇಡ್ ಸಿಲಿಕಾನಿಂದ ಮಾಡಿರ್ಬೇಕಂತ ಒಂದು ಮೆನ್ಸ್ಟ್ರಲ್ ಕಪ್ಪು 500 to 600 ಒಂದು ಸಣ್ಣ ಬ್ರ್ಯಾಂಡಿಂದ ಹಿಡ್ಕೊಂಡ್ರೆ. ಮತ್ತು ದೊಡ್ಡ ಬ್ರ್ಯಾಂಡು, ಮಿಡಲ್ ಬ್ರ್ಯಾಂಡ್ ಈ ಥರ ಹೋದರೆ 1000, 1200, 1100 ಈ ಥರ ಸಿಗುತ್ತೆ. ಬಟ್ ನಾವು ಈ ಪ್ರಾಡಕ್ಟ್ನ ನಿಮಗೆ ಸೇಲ್ ಮಾಡ್ತಾ ಇರೋದು ವಿತ್ ಪೌಚು, ಒಂದು ಮೆನ್ಸ್ಟ್ರಲ್ ಕಪ್ಪು, 100% ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಒಂದು ಮೆನ್ಸ್ಟ್ರಲ್ ಕಪ್ಪು ವಿತ್ ಯೂಸರ್ ಮ್ಯಾನ್ಯಲ್, ಕನ್ನಡದವರಿಗೆ ಸಂಪೂರ್ಣವಾಗಿ ಒಂದು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಸ್ಟೋರ್ ಮಾಡಬೇಕು, ಯಾವ ಥರ ವಾಶ್ ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ಗೈಡನ್ನು ಕನ್ನಡದಲ್ಲಿ ವಿವರಣೆ ಕೊಟ್ಟಿದ್ದೀವಿ, ಕನ್ನಡದಲ್ಲೇ ಮತ್ತು ಇಂಗ್ಲೀಷಲ್ಲೂ ಕೂಡ ನಿಮಗೆ ಅನುಕೂಲವಾಗಬೇಕಂತೇಳಿ. ಸೊ ನಿಮಗೆ ಮೂರು ಸಿಗ್ತವೆ. ಒಂದು ಪೌಚ್ ಸಿಗುತ್ತೆ, ಕಾಟನ್ ಪೌಚ್ ನಿಮಗೆ ಸ್ಟೋರೇಜ್ಗೋಸ್ಕರ. ಸೊ ಸಿಂಪಲ್ಲಾಗಿ ನಿಮಗೆ ನಾವು ಮತ್ತು 24/7 ನಿಮಗೆ ಒಂದು ಗೈಡ್ ಮಾಡ್ತೀವಿ, ಯಾವ ಥರ ನಿಮಗೆ ಯೂಸ್ ಮಾಡಬೇಕು, ಯಾವ ಥರ ಏನಾದರೂ ಗೊತ್ತಿಲ್ಲ ಅಂದರೆ ನಮ್ಮ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಹೆಲ್ಪ್ಲೈನ್ ನಂಬರ್ಗೆ ಅಥವಾ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಕೌಂಟಲ್ಲಿ 24/7 ಯಾವಾಗಾದರೂ ಒಂದು ಮೆಸೇಜ್ ಆದರೂ ಒಂದು ಕಾಲ್ ಆದರೂ ಮಾಡಿದರೆ ನಿಮಗೆ ಕಂಪ್ಲೀಟು ಒಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಯಾವ ಥರ ವಾಶ್ ಮಾಡಬೇಕು ಅಂಥೇಳಿ, ಯಾವ ಥರ ಸ್ಟೋರೇಜ್ ಮಾಡಬೇಕು. ಆ್ಯಂಡ್ ಇದು ಯಾಕೆ ಸಜೆಸ್ಟ್ ಮಾಡ್ತೇನೆ ಅಂದರೆ ರೀಯೂಸಬಲು ಪ್ಯಾಡ್ಸ್ ಆ ಥರ ಇರೋಲ್ಲ. ನೀವು ಒಂದು ಸಲ ಯೂಸ್ ಮಾಡಿದ ಕೂಡಲೇ 5 to 6 hours ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ. ಬಟ್ ಇದು 11 to 12 hours ಯೂಸ್ ಮಾಡ್ಬೋದು, 5 to 8 years ರೀಯೂಸಬಲ್ ಕೂಡ. ಸೊ ಅದರಿಂದ ನಾನು ನಿಮಗೆ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಮೊದಲನೇದಾಗಿ ನಾನು ಯೂಸ್ ಮಾಡೋ ಅಂತ ಹೇಳ್ತಾ ಇಲ್ಲ, ನನ್ನ ಬ್ರ್ಯಾಂಡೇ ಯೂಸ್ ಮಾಡೋ ಅಂತ ಹೇಳ್ತಾ ಇಲ್ಲ, ಬೇರೆ ಬ್ರ್ಯಾಂಡು ಕೂಡ ಯೂಸ್ ಮಾಡಿ. ಒಟ್ಟಿನಲ್ಲಿ ಪ್ಯಾಡ್ಸ್ ಬದಲು ಮೆನ್ಸ್ಟ್ರಲ್ ಕಪ್ಗೆ ಶಿಫ್ಟ್ ಆಗಿ ಅನ್ನೋ ನನ್ನ ಉದ್ದೇಶ, ನನ್ನೊಂದು ಸಲಹೆ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಬ್ರ್ಯಾಂಡೇ ತಗೊಳ್ರಿ ಅಂತ ಹೇಳ್ತಾ ಇಲ್ಲ ನಾನು, ಬೇರೆ ಬ್ರ್ಯಾಂಡ್ ಆದರೂ ಕೂಡ ಪರವಾಗಿಲ್ಲ. ನಿಮಗೆ ಯಾವ ಬ್ರ್ಯಾಂಡ್ ಮೇಲೆ ನಂಬಿಕೆ ಇರುತ್ತೆ ಅದೇ ಬ್ರ್ಯಾಂಡು
ಒಟ್ಟಿನಲ್ಲಿ ಮೆನ್ಸ್ಟ್ರಲ್ ಕಪ್ಗೆ ಶಿಫ್ಟ್ ಆಗಿ. ಇದರಿಂದ ನಿಮಗೆ ಅನುಕೂಲ ಮತ್ತು ಎನ್ವಿರಾನ್ಮೆಂಟ್ಗೂ ಕೂಡ ಅನುಕೂಲ. ನನ್ನ ಮೇನ್ ಉದ್ದೇಶ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಎನ್ವಿರಾನ್ಮೆಂಟಲ್ ಆರ್ಮು. ನಾನು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಪವನ್ ಅವರೇ ಬೈಕಲ್ಲಿ ತುಂಬ ಸಲ ಅಬ್ಸರ್ವ್ ಮಾಡಿದೆ ನಾನು. ರೋಡ್ ಪಕ್ಕದಲ್ಲಾಗಿರ್ಬೋದು, ರೋಡಲ್ಲಾಗಿರ್ಬೋದು, ಸ್ಯಾನಿಟ್ರಿ ಪ್ಯಾಡ್ಸ್ ಅದೇ ಥರ ಬಿದ್ದುಬಿಟ್ಟಿರ್ತವೆ. ಸೊ ಅದನ್ನು ನಾನು ನೋಡಿದ ಕೂಡ ತುಂಬ ಬೇಜಾರಾಗುತ್ತೆ. ಅದು ಕೂಡ ಒಂದು ಮುಖ್ಯ ಉದ್ದೇಶ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಎಲ್ಲಿ ಬೇಕಾದ್ರೆ ಅಲ್ಲಿ ಒಗಿತಾ ಇದ್ದಿರ್ತಾರೆ. ಸೊ ಅದಕ್ಕೂ ಕೂಡ ನಾನು ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೇನೆ. ಶಂಕರ್ ಅವರೇ, ಮೆನ್ಸ್ಟ್ರಲ್ ಕಪ್ ಬಗ್ಗೆ ಮತ್ತು ಅದರ ಯೂಸಸ್ ಬಗ್ಗೆ ಹೇಳೋದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನನ್ನ ಕಡೆ ಅಂತೂ ಹೇಳೋದೇನಿಲ್ಲ. ಸೊ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಕ್ಸಸ್ ಆಗುತ್ತೋ ಇಲ್ವೋ ಎರಡನೇ ವಿಚಾರ. ಮೊದಲನೇ ವಿಚಾರ ಬಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದೀವ, ನಮ್ಮ ಎಫರ್ಟ್ಸ್ ಹಾಕಿದ್ದೀವ ಇಲ್ವಾ ಅನ್ನೋದೊಂದೇ ನಾನು ನಂಬೋದು. ಆ್ಯಂಡ್ ಪವನ್ ಅವ್ರಿಗೂ ಕೂಡ ಹೊಸ್ದಾಗಿ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಚಾನಲ್ನ, ಯೂಟ್ಯೂಬ್ ಚಾನಲ್ನ. ಸೊ ಅವ್ರಿಗೂ ಕೂಡ ತುಂಬ ಸಪೋರ್ಟ್ ಮಾಡಿ. ಆ್ಯಂಡ್ ದೆನ್ ನಿಮಗೆ ಏನಾದರೂ ವೀಡಿಯೋಸು ಅವರಲ್ಲಿ ವೀಡಿಯೋಸ್ ಏನಾದರೂ ಸಲಹೆ ಕೊಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಸಲಹೆ ಕೊಡಿ. ಮುಂದಿನ ವೀಡಿಯೋಗಳಲ್ಲಿ ಅವರು ಕೂಡ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ಬಾಯ್. ಖಂಡಿತ ಶಂಕರ್ ಅವರೇ, ಇದು ನಮ್ಮದು ಮೊದಲನೇ ವೀಡಿಯೋ. ಹೇಗಿದೆ ಏನು ಕತೆ ಗೊತ್ತಿಲ್ಲ, ಆದ್ರೂ ಸ್ಟಾರ್ಟ್ ಮಾಡಿದ್ದೀವಿ, ಮಾಡಲೇಬೇಕು, ಮುಂದುವರಿಸ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಥ್ಯಾಂಕ್ ಯು ಶಂಕರ್ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ.